ಅದಕ್ಕೆ ಕಶತ್ರು ಕೌದಾಸೀನ ಕಿಂ ಮಿತ್ರಂ ಚೇಹಾತ್ಮನಃ. ನಮಗೆ ಶತ್ರುಗಳು ಇಲ್ಲ, ಮಿತ್ರರು ಇಲ್ಲ, ಉದಾಸೀನರು ಇಲ್ಲ. ಮತ್ತು ದೈವಂ ಸಂಪತ್ ವಿಪತ್ತದಂ, ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಭಗವಂತ ಜೋಡಿಸ್ತಾ ಇರ್ತಾನೆ, ಬಿಡಿಸ್ತಾ ಇರ್ತಾನೆ. ಹಾಗಾಗಿ ಅವನ ಶತ್ರು ಅಂತ ಅನ್ನೋಂಗೇ ಇಲ್ಲ. ಅವನೇ ಪರಮಾತ್ಮನೇ ನಿತ್ಯ ಅನಿಮಿತ್ತ ಬಂಧುವಾಗಿರ್ತಕ್ಕಂತಹ ಸ್ವಾಮಿ. ಅವನನ್ನು ಧ್ಯಾನ ಮಾಡಬೇಕು ಎಂಬುದಾಗಿ ಹೇಳ್ತಾ ಮಹಾನುಭಾವರು ಇಲ್ಲಿ ದುಃಖ ಪಡ್ತಾ ಇದ್ದ ದ್ರೌಪದಿ ದೇವಿಯನ್ನ ಸಮಾಧಾನಪಡಿಸ್ತಾ ಇದ್ದಾರೆ ಮಹಾನುಭಾವರು. ಅರ್ಜುನರು ಆತಂಕ ಪಡಬೇಡ, ಈ ದುಃಖವನ್ನು ಕೊಟ್ಟವನನ್ನ ಪಶುವಿನಂತೆ ಕಟ್ಟ ಹಾಕುತ್ತೀನಿ, ತಂದು ನಿನ್ನ ಪಾದಕ್ಕೆ ಹಾಕುತ್ತೀನಿ ಎಂದಾಗ ಶ್ರೀಕೃಷ್ಣ ಪರಮಾತ್ಮನ ಪ್ರಾರ್ಥನೆ ಮಾಡಿ ಹೋಗಿದ್ದಾರೆ. ಓಡ್ತಾ ಇದ್ದಾರೆ. ಬ್ರಹ್ಮಾಸ್ತ್ರವನ್ನು ಬಿಡ್ತಾರೆ ಅಶ್ವತ್ಥಾಮಾಚಾರ್ಯರು ತಮ್ಮ ರಕ್ಷಣೆಗಾಗಿ. ಅದು ಲೋಕವನ್ನೇ ದಹನ ಮಾಡ್ತಾ ಇದೆ. 14 ಲೋಕವನ್ನು ಸುಡ್ತಕ್ಕಂಥ ಸಾಮರ್ಥ್ಯ ಬ್ರಹ್ಮಾಸ್ತ್ರಕ್ಕೆ. ಶ್ರೀಕೃಷ್ಣ ಪರಮಾತ್ಮನ ಪ್ರಾರ್ಥನೆ ಮಾಡಿದ್ರು. ಕೃಷ್ಣ ಕೃಷ್ಣ ಮಹಾಬಾಹೋ, ಉದ್ಧಾರ ಮಾಡು ಕೃಷ್ಣ, ಭಕ್ತಾನಾಮ ಭಯಂಕರ, ನಮ್ಮನ್ನು ರಕ್ಷಣೆ ಮಾಡು, ಯಾವುದೋ ಬ್ರಹ್ಮ ಅಸ್ತ್ರ ನಮ್ಮನ್ನು ಸುಡ್ತಾ ಇದೆ ಎಂದಾಗ ಇದು ದ್ರೋಣಪುತ್ರನ ಈ ಕೆಲಸ ಇದಾಗಿದೆ, ಹಾಗಾಗಿ ನೀನು ಪ್ರತ್ಯಸ್ತ್ರವನ್ನು ಮಾಡು. ಅವನೇ ಮಾಡಬಹುದಲ್ಲ ಅಂದರೆ ಇಲ್ಲ, ಶಕ್ತಿ ಹೊರಟೋಗಿದಂತೆ. ಯಾಕೆ? ದುರ್ಯೋಧನ ಸಹವಾಸದಿಂದ ತಥಾಸ್ತುಂದ ತಕ್ಷಣವೇ ಆ ಉಪಸಂಹಾರ ಮಾಡತಕ್ಕಂತಹ ಶಕ್ತಿ ಹೊರಟೋಗಿದೆ ಬ್ರಹ್ಮಾಸ್ತ್ರವನ್ನು. ಆಗ ಅರ್ಜುನರು ತಾವೇ ಮತ್ತೊಂದು ಬ್ರಹ್ಮಾಸ್ತ್ರವನ್ನು ಬಿಟ್ಟು ಅದನ್ನು ಶಮನ ಮಾಡಿದ್ದೆ, ಶಮನ ಮಾಡಿ ಆ ಅಶ್ವತ್ಥಾಮಾಚಾರ್ಯನ ರಥಕ್ಕೆ ಕಟ್ಟಿ ಎಳ್ಕೊಂಡು ಬಂದಿದ್ದಾರೆ. ಕರ್ಕೊಂಡ್ಬಂದು ದ್ರೌಪದಿ ದೇವಿಯ ಪಾದಕ್ಕೆ ಹಾಕಿದಾಗ ಮುಂಚೆ ಮೊದಲು ಬ್ರಾಹ್ಮಣರನ್ನು ಬಿಟ್ಬಿಡಿ, ದುಃಖ ಪಡಿಸಬೇಡಿ ಅಂತ ಬ್ರಾಹ್ಮಣರನ್ನ ಸಂತೋಷಪಡಿಸ್ತಾ ಇದ್ದಾಳೆ. ಯಾಕೆ ಅಂತಂದರೆ ಏಕೋಪಿದೆ ಬ್ರಹ್ಮಕುಲಂ, ಯಾವ ಬ್ರಾಹ್ಮಣ ಕುಲ ಕೋಪಿಸಿಕೊಳ್ಳುತ್ತೋ ಅವ್ರ ವಂಶ ನಾಶ ಆಗಿಬಿಡುತ್ತಂತೆ. ಅದಕ್ಕೆ ಯಾಕೆ ಹೇಳ್ತಿದ್ದಾರೆ ಅಂದರೆ ಪ್ರಜಾರೂಪೇಣ ವರ್ತತೆ. ಯಾವ ಇವತ್ತು ಎಷ್ಟು ದೊಡ್ಡ ಸ್ಥಾನದಲ್ಲಿ ನಿಮ್ಮನ್ನು ಇಟ್ಟಿದ್ದಕ್ಕೆ ಕಾರಣ ಗಾಂಧೀವಿ ಅಂತ ಇವತ್ತು ಜಗತ್ತು ಕೊಂಡಾಡ್ತಾ ಇದೆಯಲ್ಲ, ಕಾರಣ ಅವರ ತಂದೆ ಅನುಗ್ರಹ ಮಾಡಿದ್ದು. ದ್ರೋಣಾಚಾರ್ಯರ ಅನುಗ್ರಹದಿಂದ ನಿಮಗೆ ಈ ಭಾಗ್ಯ ಬಂದಿದೆ. ಆ ದ್ರೋಹ ಮಾಡಬಾರ್ದು. ಯಾಕೆ ಅಂತಂದರೆ ತಂದೆಯ ಅಂಶ ಮಕ್ಕಳಲ್ಲಿ ಇರ್ತದೆ. ಆದ್ದರಿಂದ ಅವರ ಸಾಕ್ಷಾತ್ತಾಗಿ ಪ್ರಜಾರೂಪೇಣ ಬರ್ತದೆ. ಆತ್ಮಾವೈ ಪುತ್ರನಾಮಾಸಿ ಅಂತ ಅಶ್ವತ್ಥಾಮಾಚಾರ್ಯರಲ್ಲಿ ದ್ರೋಣಾಚಾರ್ಯರನ್ನ ನೀವು ನೋಡಬೇಕು. ಇವರು ಮಾಡಿದ ಅವಮಾನ ಅವರು ಮಾಡಿದಂತೆ ಆಗುತ್ತೆ ಅಂತ ಹೇಳಿ ಬಿಟ್ಟುಬಿಡಿ ಎಂದಾಗ ಬಿಟ್ಟುಬಿಟ್ಟಿದ್ದಾರೆ. ಮತ್ತೇನು ಮಾಡಬೇಕು? ಶ್ರೀಕೃಷ್ಣ ಪರಮಾತ್ಮ ಅಂತ ಕೊಲ್ಲಬೇಕು ಅಂತ ಹೇಳ್ತಿದೆ, ಕೊಲ್ಲಬೇಡ ಅಂತ ಹೇಳ್ತಾ ಇದೆ. ಏನು ಬೇಕಾದ್ರೂ ಮಾಡಿಕೊಳ್ಳಿ. ಆತ ತಾಯಿ ಉದಾಹರಣ ಬ್ರಹ್ಮಬಂಧು ನಹಂತವ್ಯ, ಬ್ರಹ್ಮಬಂಧುಗಳನ್ನು ಕೊಲ್ಲಬೇಕು ಅಂತ ಹೇಳ್ತಾ ಇದೆ. ಬ್ರಹ್ಮಬಂಧು ನಹಂತವ್ಯ, ಕೊಲ್ಲಬಾರ್ದು. ಆತ ತಾಯಿ ಉದಾಹರಣ, ಆತ ತಾಯಿ ಏನು ಕೊಲ್ಲಬೇಕು ಅಂತ ಇದೆ, ಬ್ರಹ್ಮಬಂಧುಗಳನ್ನ ಕೊಲ್ಲಬಾರ್ದು ಅಂತ ಹೇಳ್ತಾ ಇದೆ. ಬ್ರಹ್ಮಬಂಧು ಅಂತಂದ್ರೆ ಏನು? ಬ್ರಾಹ್ಮಣನಾಗಿದ್ದು ವಿಹಿತ ಕರ್ಮಾನುಷ್ಠಾನ ತ್ಯಾಗ ಮಾಡುವವನು ಬ್ರಹ್ಮಬಂಧು. ಮತ್ತೆ ಆತ ತಾಯಿ ಅಂತಂದ್ರೆ ಬ್ರಾಹ್ಮಣನೂ ಆಗಿದ್ದಾನೆ, ಮತ್ತೆ ಬೆಂಕಿ ಹಚ್ಚೋದು, ವಿಷ ಹಾಕೋದು, ಮತ್ತೆ ಅವ್ರನ್ನ ಕೊಲೆ ಮಾಡ್ತಕ್ಕಂಥದ್ದು, ದರೋಡೆ ಮಾಡೋದು, ಭೂಮಿ ಅಪಹಾರ ಮಾಡೋದು, ಇನ್ನೊಬ್ಬರ ಹೆಂಡತಿಯನ್ನು ಅಪಹಾರ ಮಾಡೋದು, ಇದೆಲ್ಲ ಇದೆ. ಎಲ್ಲ ಆತ ತಾಯಿ ಅಂತ ಕೊಲ್ಲಬೇಕು ಅಂತ ಹೇಳ್ತಾ ಇದೆ. ಮತ್ತೆ ಇವರು ಮಾಡಿಬಿಟ್ಟಿದ್ದಾರೆ, ನಿರಪರಾಧಿಗಳನ್ನು ಕೊಂದಿದ್ದಾರೆ, ಮಕ್ಕಳನ್ನು ಕೊಂದುಬಿಟ್ಟಿದ್ದಾರೆ, ಶಿಶು ಹತ್ಯೆ ಮಾಡಿಬಿಟ್ಟಿದ್ದಾರೆ. ಕೊಲ್ಲಬೇಕು ಅಂತಿದೆ, ಕೊಲ್ಲಬಾರದು ಅಂತಿದೆ, ಎರಡೂ ಇದೆಪ್ಪ ಏನು ಬೇಕಾದ್ರೂ ಮಾಡುವಂತ ಕೃಷ್ಣ ಅಂತ. ಭೀಮಸೇನ ದೇವರು ಕೊಲ್ಲಬೇಕು ಅಂತಿದ್ದಾರೆ, ದ್ರೌಪದಿ ದೇವಿ ಕೊಲ್ಲಬೇಡ ಅಂತಿದ್ದಾಳೆ. ಅರ್ಜುನರ ಗತಿ ಏನಾಗಬೇಕು? ಅದಕ್ಕೆ ಹೇಳ್ತಾನೆ ಪ್ರಜ್ಞೆಯಂತೆ ಭೀಮಸೇನಸ್ಯ ಪಾಂಚಾಲ್ಯ ಮಹ್ಯಮೇವಚ. ಪರಮಾತ್ಮ ಹೇಳ್ತಿದ್ದಾನೆ, ಭೀಮಸೇನ ದೇವರಿಗೂ ಸಂತೋಷ ಆಗಬೇಕು, ಪಾಂಚಾಲಿಗೂ ಸಂತೋಷ ಆಗಬೇಕು, ನನಗೂ ಸಂತೋಷ ಆಗಬೇಕು. ಆ ಕೆಲಸ ಮಾಡು ಅರ್ಜುನ ಅಂತ ಹೇಳಿದಾಗ ಮಣಿಜಹಾರ, ತಲೆಯಲ್ಲಿ ಒಂದು ಶ್ರೇಷ್ಠವಾದ ಮಣಿ ಇತ್ತು, ತೇಜಸ್ಸಿಗೆ ಕಾರಣ. ಆ ಮಣಿಯನ್ನು ಕಿತ್ತು ಬಿಟ್ಟಿದ್ದಾರೆ. ಕಿತ್ತದಾಗ ತೇಜೋಹೀನರಾಗಿ ದುಃಖಪಟ್ಟು ಹೋಗಿದ್ದಾರೆ. ಯಾರು? ಅಶ್ವತ್ಥಾಮಾಚಾರ್ಯರು ಅಂತ. ಇಲ್ಲಿ ಮಹಾಭಾರತದಲ್ಲಿ ಈ ಕೆಲಸವನ್ನು ಶ್ರೀ ಭೀಮಸೇನ ದೇವರು ಜಾಗೃತಾವಸ್ಥೆಯಲ್ಲಿ ಮಾಡಿದ್ದು. ಇದನ್ನ ಅಶ್ವತ್ಥಾಮಾಚಾರ್ಯರು ಅರ್ಜುನರು ಮಾಡಿದಂತೆ ಸ್ವಪ್ನವನ್ನು ಕಂಡಿದ್ದಾರೆ. ಅದನ್ನು ಶ್ರೀಮದಾಚಾರ್ಯರು ಮಹಾಭಾರತಕ್ಕೂ ಭಾಗವತಕ್ಕೂ ವ್ಯತ್ಯಾಸ ಬಂದಾಗ ಸ್ವಪ್ನೋ ಎಂಬತಕ್ಕಂತಹ ಶ್ರೀ ತಾತ್ಪರ್ಯದಲ್ಲಿ ಅದನ್ನು ಹೇಳಿ ಆ ಸಂಶಯವನ್ನು ಪರಿಹಾರ ಮಾಡಿದ್ದಾರೆ. ಕೊನೆಗೆ ಆಯಿತು, ಕಳಿಸಿದ್ದಾಯಿತು. ಮಹತಾಯಿ ಪರಮಾತ್ಮ ಊರಿಗೆ ಹೊರಡಬೇಕು, ಧರ್ಮರಾಜರನ್ನ ಪಟ್ಟಾಭಿಷೇಕ ಮಾಡಿ ಕೂರಿಸಿ ಹೊರಡಬೇಕು ಅಂದಾಗ ಅದಕ್ಕೆ ಮುಂಚೆ ಭೀಷ್ಮಾಚಾರ್ಯರ ಸ್ತೋತ್ರಾದಿಗಳನ್ನು ಮಾಡ್ತಾ ಇದ್ದಾರೆ. ಭೀಷ್ಮಾಚಾರ್ಯರ ಹತ್ರ ಬರಬೇಕು ಅಂದಾಗ ಧರ್ಮರಾಜರು ಬಹಳ ಸಂಕಟ ಪಡ್ತಾರೆ. ಅಯ್ಯೋ, ನನ್ನಿಂದ ಎಷ್ಟು ಅಕ್ಷೋಹಿಣಿ ಸೈನ್ಯ ನಾಶವಾಗಿಬಿಡುತ್ತಲ್ಲ, ವಿನಾಕಾರಣ. ನಾನೊಬ್ಬ ಯುದ್ಧ ಮಾಡಿದ್ದು, ಯುದ್ಧ ಮಾಡಿದ್ದೆಲ್ಲ ಗಂಡಸರು, ಕಷ್ಟಪಟ್ಟಿದ್ದು ಮಕ್ಕಳು, ಹೆಂಗಸರು ಕಷ್ಟಪಟ್ಟಿದ್ದಾರಲ್ಲ, ನನಗೆ ನರಕವೇ ಗತಿ ಹೊರತು ನನಗೆ ಇದರಿಂದ ಎಷ್ಟೇ 1000 ವರ್ಷ ತಪಸ್ಸು ಮಾಡಿದ್ರು ನನಗೆ ಇದರಿಂದ
ಮುಕ್ತಿ ಇಲ್ಲ ಅಂದಾಗ ಶ್ರೀ ವೇದವ್ಯಾಸದೇವರು ಶ್ರೀಕೃಷ್ಣ ಪರಮಾತ್ಮ ಎಲ್ಲರೂ ಸಮಾಧಾನ ಮಾಡಿದ್ರು ಕೂಡ ಸಮಾಧಾನ ಆಗಲಿಲ್ಲ. ಪರಮಾತ್ಮ ಅಂದ, ನಿನಗೆ ಈ ರೀತಿಯಾಗಿ ಅಜ್ಞಾನ ಬಂದಿದೆ, ಆ ಜ್ಞಾನ ಪರಿಹಾರಕ್ಕಾಗಿ ಒಳ್ಳೆ ಜ್ಞಾನ ಸೂರ್ಯರಿಂದ ಉಪದೇಶ ಮಾಡಿಸ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಶ್ರೀ ಭೀಷ್ಮಾಚಾರ್ಯರ ಹತ್ರ. ಭೀಷ್ಮಾಚಾರ್ಯರಿಗೆ ಒಂದು ಕೊರತೆ ಇತ್ತಂತೆ. ಎಲ್ಲ ಸುಖವನ್ನು ನೋಡಿದ್ರು, ಪಾಂಡವರು ಸುಖಪಟ್ಟಿದ್ದು ನೋಡಲಿಲ್ಲ ಅಂತ ಹೇಳಿ ಅವರಿಗೆ ಪರಮಾತ್ಮ ಸಂಕಟ ಪಡ್ತಿದ್ರಂತೆ. ಕೃಷ್ಣ ಪರಮಾತ್ಮ ಸರ್ವಜ್ಞನಾದ್ದರಿಂದ ಅವರೆಲ್ಲರಿಗೂ ಪಾಂಡವರಿಗೆ ರಾಜಕುಮಾರ ರಾಜರ ವೇಷವನ್ನು ಧಾರಣ ಮಾಡಿಸಿ ಸದಸ್ವೈ ಸ್ವರ್ಣಭೂಷಿತೈ ಕುದುರೆಗೆ ರಥಕ್ಕೆ ಹೇಗೆ ಲಗ್ನ ಮಂಟಪಕ್ಕೆ ಹೋಗ್ತಾರೋ ಹಾಗೆ ಕರ್ಕೊಂಡು ಬಂದಂತೆ ಭೀಷ್ಮಾಚಾರ್ಯ ಸಮೀಪ. ಯಾಕೆ ಅಂತಂದರೆ ಅವ್ರಿಗೆ ಅದೊಂದೇ ಕೊರಗಿತ್ತಂತೆ, ಪಾಂಡವರು ಸುಖಪಟ್ಟಿದ್ದೇ ನೋಡಿಲ್ಲ ಅಂತ. ಅದೇನಾದ್ರು ಕಣ್ಣು ಮುಚ್ಚಕ್ಕೆ ಮುಂಚಾದ್ರೂ ನಾವು ನೋಡಬೇಕಲ್ಲ ಅಂತ ಆಸೆ ಇತ್ತಂತೆ. ಅದಕ್ಕೆ ಪರಮಾತ್ಮ ಅವ್ರನ್ನ ಅದಕ್ಕೆ ಕಷ್ಟದಲ್ಲಿದ್ದಾಗ ಹೋಗಬಾರ್ದಲ್ಲ, ಅಷ್ಟು ಸುಖವಾಗಿ ಹೋಗಬಾರ್ದು, ವೇಷ ಮಾಡ್ಕೊಂಡು ಹೋಗಬಾರ್ದು ಅಂತ ತಾನೇ ತೋರಿಸಿದ್ದಾನೆ. ನಾರ್ಮಡಿ ಉಟ್ಕೊಂಡು ಬಂದಿದ್ದ ಪಾಂಡವರು ವನವಾಸದಲ್ಲಿದ್ದಾಗ. ಆದರೆ ಇಲ್ಲಿ ಅವನು ಹಂಗೆ ಮಾಡೋದಂದರೆ ಭಕ್ತರ ಮನೋರಥವನ್ನು ಪೂರ್ಣ ಮಾಡಲಿಕ್ಕಾಗಿ ಆ ಶ್ರೀಕೃಷ್ಣ ಪರಮಾತ್ಮ ಕೆಲಸ ಮಾಡಿದ್ದಾನೆ. ಕರ್ಕೊಂಡು ಬಂದು ನೋಡ್ತಾ ಇದ್ದಾನೆ. ಯಾವ ಧ್ಯಾನ ಮಾಡ್ತಾ ಇದ್ರು ಭೀಷ್ಮಾಚಾರ್ಯರು ಆ ರೂಪವನ್ನು ದರ್ಶನ ಕೊಟ್ಟ. ತಮ್ಮ ಯಥಾ ಯಥೋಪಾಸತೆ ತಥೈವ ಭವತಿ. ಯಾರು ಹೇಗೆ ಉಪಾಸನೆ ಮಾಡ್ತಾರೋ ಪರಮಾತ್ಮನನ್ನ ಹಾಗೇ ಅನುಗ್ರಹ ಮಾಡ್ತಾನೆ. ಅವನು ವ್ಯಾಪಾರಿ ಅಂದರೆ ವ್ಯಾಪಾರಿ, ಕರುಣಾಮಯಿ ಅಂದರೆ ಕರುಣಾಮಯಿ, ಮಗ ಅಂದರೆ ಮಗ, ಎಲ್ಲ ಕೊಟ್ಬಿಟ್ಟಿದ್ದಾನೆ. ಮುಂದೆ ಬರ್ತಕ್ಕಂಥ ವಿಚಾರಗಳು. ಅದಕ್ಕೆ ಅವನನ್ನು ಏನು ಕೇಳಬೇಕು ಅಂತಂದರೆ ಸರ್ವೋತ್ತಮ ಅನ್ನೋ ಜ್ಞಾನ ಕೊಡು, ರಮಾ ಬ್ರಹ್ಮಾದಿ ಒಂದೇ ಅನ್ನೋ ಜ್ಞಾನ ಕೊಡು, ನೀನೇ ಸರ್ವಶಕ್ತ ಸರ್ವಾವಸ್ಥಾ ಪ್ರೇರಕ ಅನ್ನೋ ಜ್ಞಾನ ಕೊಡು, ಸರ್ವಾಧಾರ ಸರ್ವಸಾಕ್ಷಿ ಸರ್ವಾಪೇಕ್ಷಾದಿ ಸುಂದರ ಸರ್ವೋತ್ತಮಶ್ಚ ಸರ್ವಜ್ಞ ಸರ್ವಸ್ವಾಮೀತ ಸರ್ವದಾ ಸರ್ವಶಕ್ತೋ ಅಗ್ನೇಯಚರ್ಯ ವ್ಯಕ್ತೋ ಸನಾತನಃ ಶೇಷೋ ಶೇಷಶ್ಚ ನೃಪ್ತ ಬ್ರಹ್ಮಣ್ಯ ಶಾಶ್ವತ ಪ್ರಭೋ ಅನ್ನೋ ಜ್ಞಾನ ಕೊಟ್ಬಿಟ್ಟು ಸಾಕು, ಬೇರೆ ಏನು ಬೇಡ. ಅದು ಕೇಳಿದ್ರೆ ಇದಿಲ್ಲ, ಇದು ಕೇಳಿದ್ರೆ ಅದಿಲ್ಲ. ಅದಕ್ಕೆ ಶೇಷಚಂದ್ರಿಕಾಚಾರ್ಯರು ಅಪ್ಪಣೆ ಮಾಡ್ತಾರೆ. ತತ್ವಕಣಿಕ ವ್ಯಾಖ್ಯಾನದಲ್ಲಿ ಅಲ್ಪ ಫಲಕಾಮನೆಯ ವಿಷ್ಣು ಭಜನಂ ನ ಕರ್ತವ್ಯಂ. ಅಲ್ಪ ವಿಷಯಕ್ಕಾಗಿ ದೇವರನ್ನು ನಾವು ಬೇಡಬೇಡಿ, ಅವನ್ನೆಲ್ಲ ಕೊಡಕ್ಕೆ ಸಿದ್ಧನಾಗಿದ್ದಾನೆ, ಏನು ಬೇಕೋ ಕೊಡ್ತಾನೆ. ಕೂಸು ತೊಳೆ ಮೇಲೆ ಕೂಸು ಹೋಗಿ ನನಗೆ ಅದು ಕೊಡು ಇದು ಕೊಡು ಹೊತ್ಸು, ನನಗೆ ಚಳಿ ಆಗತ್ತೆ ಹಸಿವೆ ಆಗುತ್ತೆ ಅಂತ ಕೇಳುತ್ತೇನೋ. ಎಷ್ಟು ಭದ್ರ ಮಾಡ್ತಾಳೆ, ಮಾಡಿ ಕಾಪಾಡ್ತಾ ಇರ್ತಾನೆ. ಇವನಿಗಿಂತ ಅದಕ್ಕೆ ಹೇಳ್ತಾರೆ ಮಹಾನುಭಾವರು, ನಿನಗಿಂತ ಚಿಂತೆ ನಮ್ಮ ಅನಿರುದ್ಧಗಿಲ್ಲ ಏನು ಅಂತಾರೆ ಶ್ರೀ ಜಗನ್ನಾಥದಾಸರು. ಆ ರೀತಿಯಾಗಿ ದೇವರು ಕಾಪಾಡ್ತಾನೆ, ಆತಂಕ ಪಡಬೇಡ ಅಂತ ಹೇಳಿ ಆ ಭೀಷ್ಮಾಚಾರ್ಯರನ್ನು ನೋಡ್ತಾ ಇದ್ದಾನೆ. ಚತುರ್ಭುಜ ರೂಪನಾಗಿ ಕೃಷ್ಣ ಪರಮಾತ್ಮ ದರ್ಶನ ಕೊಟ್ಟಿದ್ದಾನೆ. ಮಿಕ್ಕ ಜನಗಳಿಗೆ ದ್ವಿಭುಜನ ಹಾಗೆ ದರ್ಶನ ಕೊಡ್ತಾ ಇದ್ದಾನೆ. ಧರ್ಮಾದಿಗಳಿಗೂ ಕೂಡ. ಭೀಷ್ಮಾಚಾರ್ಯರಿಗೆ ಮಾತ್ರ ಅವಳಿಗೆ ಧ್ಯಾನ ಮಾಡ್ತಾ ಇದ್ದಾರಲ್ಲ, ಧ್ಯಾನಗೋಚರನಾದ ಪರಮಾತ್ಮನಿಗೆ ಆ ಪರಮಾತ್ಮ ಆ ಭಾಗ್ಯವನ್ನು ಕೊಟ್ಟಾಗ ಸ್ತೋತ್ರ ಮಾಡ್ತಾರೆ ಭೀಷ್ಮಾಚಾರ್ಯರು. ಸ್ವಾಮಿ, ನಿನ್ನ ಈ ರೂಪ ನನಗೆ ಸದಾಕಾಲ ಮನಸ್ಸಿನಲ್ಲಿ ನಿಲ್ಲಲಿ. ಯಾವುದು? ವಿಧೂಮ್ರ ಮಧ್ಯೆ ಯುದ್ಧದಲ್ಲಿ ಓಡೋಡು ಬರ್ತಾ ಇದ್ದೆ, ಕುದುರೆಗಳನ್ನು ಓಡಿಸ್ಕೊಂಡು ಬರ್ತಾ ಇದ್ದೆ. ಆ ಧೂಳೆಲ್ಲ ನಿನ್ನ ಹಣೆ ಮೇಲೆ ಕೂತಿತ್ತು. ಅಲ್ಲಿ ಶುದ್ಧವಾದ ಬೆವರ ಮೇಲೆ ಧೂಳು ಕೂತಿದೆ. ಅದನ್ನು ನೋಡಿ ನನ್ನನ್ನು ಕೊಲ್ಲಬೇಕು ಅಂತ ಹಾಡ್ತಾ ಇದ್ದೆಯಲ್ಲ, ಆ ರೂಪ ನನ್ನಲ್ಲಿ ಇರಲಿ. ಯಾಕೆ ಕೊಲ್ಲಬೇಕು ಅಂತ? ಋತ ಮಲಿಕರ್ತು, ನಿನ್ನ ಭಕ್ತರ ಒಂದು ಸಂಕಲ್ಪವನ್ನು ಸತ್ಯ ಮಾಡಲಿಕ್ಕಾಗಿ ನೀನು ಭ್ರಷ್ಟ ಸಂಕಲ್ಪ ಅನ್ಸ್ಕೊಳ್ಳೋಕ್ಕೂ ಸಿದ್ಧ. ಅವನು ಭ್ರಷ್ಟ ಸಂಕಲ್ಪನಲ್ಲ, ಆದರೂ ಕೂಡ ನಿನ್ನ ಭಕ್ತರ ಸಂಕಲ್ಪವನ್ನು ಸತ್ಯ ಮಾಡಬೇಕು. ಏನು ಆಯುಧ ಹಿಡಿಸ್ತೀನಿ ಅಂತ ಇವರು, ನಾನು ಆಯುಧ ಹಿಡಿಯಲ್ಲ ಅಂತ ಕೃಷ್ಣ ಚಕ್ರವನ್ನೇ ಎತ್ಕೊಂಡು ಹಾರದಂತೆ. ಆ ರೂಪ ನನ್ನ ಮೇಲೆ ಇರಲಿ ಅಂದಾಗ ಮತ್ತೆ ನನಗೆ ಇನ್ನೊಂದು ರೂಪ ಜ್ಞಾಪಕ ಬರ್ತಾ ಇದೆ. ಅಕ್ಷ್ಣಾರ್ಥವತಿ ನೋಡ್ತೀಯಲ್ಲ, ಅರ್ಜುನರು ಬಂದು ಗರ್ವದಿಂದಾಗ ಎಲೆ ಸಟಿಸಿ ಸೆನ್ನೆಯವರ ಉಭಯವರ ಮಧ್ಯೆ ರಥಂ ಸ್ಥಾಪೆ ಮೇಚ್ಯುತ ಅಂತ ಗರ್ವದಿಂದ ಸಂತೋಷದಿಂದ ಧೈರ್ಯದಿಂದ ಹೇಳಿದಾಗ ನೀನು ನಮ್ಮನ್ನೆಲ್ಲ ನೋಡಿದೆಯಲ್ಲ ಅರ್ಜುನ, ನೀನು ನೋಡಿದಲ್ಲ. ಯಾವುದೇತಾ ನಿರೀಕ್ಷೆ ಯುದ್ಧಕಾವಾವಸ್ಥಿತ ಅಂತ ಹೇಳಿ ಅರ್ಜುನರು ನಿಂತಾಗ ನೀನು ನೋಡಿದೆಯಲ್ಲ, ಆ ನೋಟ ನನ್ನ ಮೇಲೆ ಅಂದರು. ಏನು ನೋಡಿದ್ದು? ಅರ್ಜುನರು ನೋಡಿದ್ದಕ್ಕೂ ಇವ್ರಿಗೆ ವ್ಯತ್ಯಾಸ ಏನು ಅಂತಂದರೆ, ಕೃಷ್ಣ ಅಂದ ನೀನೇನು ನೋಡಿ ಮಾಡಬೇಕಾದಿಲ್ಲ, ನಾನು ನೋಡ್ತೀನಿ ನೋಡಿವಾಗ ಅಂತ. ಕೃಪಾಚಾರ್ಯರು ದ್ರೋಣಾಚಾರ್ಯರು ಎಲ್ಲ ಇದ್ದಾಗ ಭೀಷ್ಮಾಚಾರ್ಯರು ನೋಡ್ತಾ ಇದ್ರಂತೆ, ಅಲ್ಲೇ ನಮಸ್ಕಾರ ಮಾಡಿದ್ರಂತೆ. ಹೀಗೆ ನೋಡಬೇಡ ಕೃಷ್ಣ ಅಂದ್ರಂತೆ. ನಿನ್ನ ಈ ನೋಟ ಬೇಡ, ಯಾಕೆಂದರೆ ಎಲ್ಲರ ಆಯಸ್ಸನ್ನು ಅಪಹಾರ ಮಾಡ್ತಾ ಇದ್ದೀನಿ ನಿನ್ನ ನೋಟ. ಅದನ್ನು ಇಲ್ಲಿ ಜ್ಞಾಪಿಸ್ಕೋತಾರೆ. ಅಕ್ಷ್ಣ ಹೃತವತಿ ಪಾರ್ಥಸಕೆ, ನಿನ್ನ ರೂಪ ನನ್ನ ಮನಸ್ಸಿನಲ್ಲಿ ಸದಾ ಕಾಲ ಇರಲಿ. ರಜೋ ವಿಧೂಮ್ರ ಮಧ್ಯೆ ಮಮ ನಿಶಿತ ಶರೀ ವಿಭಿದ್ಯಮಾನತ್ವಚಿ
ನಾನು ಬಿಟ್ಟ ಬಾಣದಿಂದ ನಿನ್ನ ದೇಹದಿಂದ ರಕ್ತ ಚಿಮ್ಮುತ್ತಂತೆ. ಅಪ್ರಾಕೃತನಾದ ಪರಮಾತ್ಮನ ದೇಹದಲ್ಲಿ ರಕ್ತ ಮಾಂಸಾದಿಗಳಿದೆಯಾ, ಇದೆ ಅಂತ ತಿಳ್ಕೊಂಡ್ರೆ ತಮ್ಮ ಸಾಧನ. ಹಾಗೆ ತಿಳಿಸಿದೆಯಲ್ಲ ಪಾಪಿಗಳಿಗೆ, ಈ ಮೋಹಕ ರೂಪ ನನ್ನ ಮನಸ್ಸಿನಲ್ಲಿ ನಿಲ್ಲಿ. ಅಂದರೆ ಒಂದೇ ವ್ಯಾಪಾರ, ಇಂದ್ರಿಯೇಷಣ, ಒಂದೇ ಕ್ರಿಯಾ, ದ್ವಂದ್ವ. ತಮೋಯೋಗ್ಯರಿಗೆ ತಮಸ್ಸಾಧನ, ಜ್ಞಾನಿಗಳಿಗೆ ಮೋಕ್ಷ ಸಾಧನ. ಪ್ರಮದದ ಸುಧಿಯಾ ಮೋಹಕ ದ್ವೇಷಭಾಜಾಂ ಅಂತ ಈ ರೂಪ ನನ್ನ ಮನಸ್ಸಲ್ಲಿ ಇರಲಿಲ್ಲ. ಅಪ್ರಾಕೃತ ಜ್ಞಾನಾನಂದ ಸ್ವರೂಪಿಯಾದ ನಿನ್ನ ದೇಹದಿಂದ ರಕ್ತ ಬಿಚ್ಚಿಮಿತು ಅಂತಂದ್ರೆ ಗಾಯ ಆಯಿತಂತೆ. ಆ ಗಾಯ ಆದ ನಿನ್ನ ದೇಹದ ಆ ರೂಪ ನನ್ನ ಮನಸ್ಸಲ್ಲಿ ನಿಲ್ಲಬೇಕು ಅಂತಂದ್ರೆ ನೀನು ಅಪ್ರಾಕೃತ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಸರ್ವೋತ್ತಮನಾದ ನಿನಗೆ ಯಾವ ಛೇದ ಭೇದಾದಿಗಳು ಇರುವಷ್ಟು ಕೃಷ್ಣ. ಹೀಗೆ ತಿಳ್ಕೊತಾರೆ ತಮೋಯೋಗ್ಯರು. ಅಂತಹ ತಮೋಯೋಗ್ಯರಿಗೆ ಮೋಹಕ ಜನಕವಾದ ರೂಪ ನನ್ನ ಮನಸ್ಸಿನಲ್ಲಿ ನಿಲ್ಲಲಿ ಅಂತ ಸ್ತೋತ್ರ ಮಾಡಿದ್ರು. ಕೊನೆಗೆ ಧರ್ಮರಾಜರು ವೇದ ಕರ್ಮಾದಿಗಳನ್ನು ಮಾಡಿ ಅವರನ್ನ ಪಾಂಡವರಿಗೆ ಧರ್ಮರಾಜರಿಗೆ ಶ್ರೀ ಭೀಷ್ಮಾಚಾರ್ಯರ ಮುಖಾಂತರ ಅನೇಕ ವಿಚಾರವನ್ನು ಉಪದೇಶ ಮಾಡ್ತಾನೆ. ತಾನೇ ಉಪದೇಶ ಮಾಡಿ ಭೀಷ್ಮಾಚಾರ್ಯರು ನಿಂತು ಉಪದೇಶ ಮಾಡಿದ ಮೇಲೆ ಕೊನೆಗೆ ಧರ್ಮರಾಜಸ್ಯ ಪಾಲನ, ಧರ್ಮರಾಜರನ್ನ ಪಟ್ಟಾಭಿಷೇಕ ಮಾಡ್ತಾನೆ. ವಂಶಂ ಕುರೋರು ವಂಶದ ನಿರಹತಂ ಸಂರೋಹಿತ್ವ ಭವತಾಪನೋ ಹರಿ ನಿವೇಶಯಿತ್ವ ರಾಜ್ಯೇಶ್ವರೇ ಯುಧಿಷ್ಠಿರಂ ಪ್ರೀತಮನಾ ಬಭೂವ. ಕೊನೆಗೆ ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿ ಮಹಾನುಭಾವರನ್ನು ಕೂಡಿಸಿದ್ದಾಯಿತು. ನಂತರ ಹೊರಡ್ತೇನೆ ಅಂತ ಮಹಾತಾಯಿ ಎಲ್ಲರನ್ನ ಕುಂತಿಯಾದಿಗಳಿಗೆ ಎಲ್ಲ ಪರಮಾತ್ಮ ನಮಸ್ಕಾರ ಮಾಡಿ ಅಪ್ಪಣೆ ಕೊಡು ಹೊರಡ್ತೇನೆ ಎಂದಾಗ ಆ ರಥದ ಹತ್ರ ಬಂದಾಗ ಉತ್ತರಾದೇವಿ ಓಡಿ ಬರ್ತಾ ಇದ್ದಾಳೆ. ಪಾಯಿ ಪಾಯಿ ಮಹಾಯೋಗಿನ್ ದೇವದೇವ ಜಗತ್ಪತೆ ನಾಣ್ಯಂ ತದವಯಂ ಪಶ್ಯೆ ಯತ್ರ ಮೃತ್ಯು ಪರಸ್ಪರಂ ಅಂತ ಓಡಿ ಬಂದಾಗ ಬ್ರಹ್ಮಾಸ್ತ್ರವನ್ನು ಬಿಟ್ಟುಬಿಟ್ಟಿದ್ದಾರೆ ಅಶ್ವತ್ಥಾಮಾಚಾರ್ಯರು. ಎಲ್ಲಿ ಪಾಂಡವರ ವಂಶ ಬೆಳೀತಾ ಇದ್ದೋ ಅಲ್ಲಿಗೆ ನಾಶ ಮಾಡ್ತೀನಿ ಅಂತ ಕೃಷ್ಣ ಅಂತ. ನಿನ್ನ ಕೆಲಸ ನೀನು ಮಾಡು, ನನ್ನ ಕೆಲಸ ನಾನು ಮಾಡ್ತೇನೆ ಅಂತ. ಅಂತಸ್ತಃ ಸರ್ವದೇವ ಭೂತೇಶು, ಒಳಗೆ ಇರ್ತಕ್ಕಂಥ ಪರಮಾತ್ಮ ಸರ್ವಾಂತರ್ಯಾಮಿ. ಅದಕ್ಕೆ ದೇವರು ಎಲ್ಲೋ ಇದ್ದಾನೆ ಅಂತ ಆಕಾಶ ನೋಡೋದಲ್ಲ, ಎಲ್ಲ ಆಕಾಶ ನೋಡ್ತಾರೆ, ದೇವಸ್ಥಾನ ಕಡೆ ನೋಡ್ತಾರೆ. ಒಳಗೆ ಇದ್ದಾನ ಸ್ವೀಯ ಚಿತ್ರವತ್ಸಲ. ಒಳಗಿರ್ತಕ್ಕಂಥ ಪರಮಾತ್ಮ ನೋಡ್ಕೊಳ್ಳೋದು ಯಾವಾಗ? ಒಳಗೆ ಸಾಕ್ಷಿಯಾಗಿದ್ದಾನಲ್ಲ. 232,9,96,858 ಭಗವಂತ ರೂಪ ನಮ್ಮ ದೇಹದಲ್ಲಿರೋದು. 80,725 ನರಸಿಂಹ ರೂಪ ಸ್ವರೂಪ ನನ್ನ ಜೀವನ ಕಾಪಾಡ್ತಾ ಇರೋದು ನರಸಿಂಹ ರೂಪ ಒಳಗಡೆ. ನಿಮ್ಗಿರ್ಬೇಕಾದ್ರೆ ಎಲ್ಲೋ ನೋಡ್ತೀವಿ, ಆಕಾಶ ನೋಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಸಾಲಿಗ್ರಾಮದಲ್ಲಿ ನೋಡ್ತೀವಿ, ಒಳಗಿರೋದು ಪರಮಾತ್ಮ. ಅದಕ್ಕೆ ಹೇಳ್ತೀವಿ ಪ್ರಹ್ಲಾದರಾಜ ಅಂತರಂಗದಲ್ಲಿ ಹರಿಯ ಕಾರಣದವ ಹುಟ್ಟು ಕುರುಡ ಅಂತ ವ್ಯಾಸರಾಜ. ಅದಕ್ಕೆ ಒಳಗೆ ನೋಡಿದ ಮೇಲೆ ಎಲ್ಲ ಹೋಗ್ತೀವಿ. ಅವನು ತೀರ್ಥಯಾತ್ರೆ ಮಾಡಿ ಪ್ರಯೋಜನ ಅಂತಾರೆ ಭಾಗವತ ಮಹಿಮೆಯಲ್ಲಿ ನಾರದರು. ತೀರ್ಥಯಾತ್ರೆ ಹೋಗಬೇಕಾದ್ರೆ ತೀರ್ಥಕ್ಷೇತ್ರ ಮೂರ್ತಿ ಆದ ಪರಮಾತ್ಮನ ತಿಳುತ್ತಾನೂ ಹೋಗಬೇಕು. ತಿಳಿದ ಮೇಲೆ ಅಲ್ಲಿ ಹೋಗಿ ಇಂತಹ ಪರಮಾತ್ಮ ಅಂತ ಗೊತ್ತಾಗುತ್ತೆ. ಅಲ್ಲಿ ದೇಶ ತಿರುಗಿ ಏನು ಪ್ರಯೋಜನ ಅಂತಾನೆ. ಆ ರೀತಿಯಾಗಿ ಕೃಷ್ಣನನ್ನು ಸಂತೋಷಪಡಿಸ್ತಾ ಪರಮಾತ್ಮ ಒಳಗೆ ಇದ್ದ. ಪರೀಕ್ಷಿತರಾಜರು ನೋಡ್ತಾರೆ, ಪರಿಯಾಗಿ ನೋಡ್ತಾ ಇದ್ದಾರಂತೆ. ಯಾವ ಇಂಥ ರೂಪ ನೋಡಿಲ್ವಲ್ಲ, ಎಲ್ಲಿ ನೋಡಬೇಕು? ಅವನೊಬ್ಬನೇ, ಅವನಿಗೆ ಸಮಾನವಾದ ವಸ್ತು ಮತ್ತೊಂದು ಎಲ್ಲಿದೆ? ಅಂತಹ ಗರಾರಾಗಿಯಾದ ಪರಮಾತ್ಮನನ್ನು ನೋಡ್ತಾ ಇದ್ದಾರೆ. ರಕ್ಷಣೆ ಮಾಡ್ದ ಬ್ರಹ್ಮಾಸ್ತ್ರದಿಂದ ಕೂಸನ್ನ. ಮತ್ತೆ ಬರ್ತೇನೆ ಎಂದಾಗ ಕುಂತಿದೇವಿ ಸ್ತೋತ್ರ ಮಾಡ್ತಾಳೆ. ಶ್ರೀಕೃಷ್ಣ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಶ್ರೀಕೃಷ್ಣ ಕೃಷ್ಣ ಸಖಾ ವಿಷ್ಣುವರ್ಷಾವನಿತ್ಯ ರಾಜನ್ಯ ವಂಶದಹನ ಅಮರವಂದೇವರಿಯ ಗೋವಿಂದ ಗೋದ್ವೀಸುರಾರ್ತಿ ಹರಾವತಾರ ಯೋಗೀಶ್ವರ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಸ್ತೋತ್ರ ಮಾಡಿದಾಗ ಕೃಷ್ಣ ಪರಮಾತ್ಮ ಸಂತುಷ್ಟನಾಗಿ ಏನು ಬೇಕು ವರ ಅಂದಾಗ, ನನಗೆ ಮಕ್ಕಳು ಅನ್ನೋ ಅಭಿಮಾನ ಬಿಡಿಸು, ನಿನ್ನ ಭಕ್ತರು ಅನ್ನೋ ಅಭಿಮಾನ ಕೊಡು ಅಂತ ಪ್ರಾರ್ಥನೆ ಮಾಡಿದ್ದಾಳೆ ಪಾಂಡವರಲ್ಲಿ. ತಥಾಸ್ತು ಅಂತ ಹೇಳಿ ಶ್ರೀಕೃಷ್ಣನನ್ನ ಸರ್ವೋತ್ತಮ ಅಂತ ತಿಳಿದು ಸರ್ವೋತ್ತಮ ಮತ್ತು ಜ್ಞಾನದಿಂದ ಸ್ತೋತ್ರ ಮಾಡಿದ ಮಹಾತಾಯಿ ಕುಂತಿದೇವಿ. ಅದಕ್ಕೆ ವಾಯುದೇವರು ಅಲ್ಲಿ ಅವತಾರ ಮಾಡಿದ್ರು. ಸುಮ್ಮನೆ ಬರಲ್ಲ. ಎಲ್ಲರೂ ಪರೋಕ್ಷದಲ್ಲಿ ಮಾಡೋದು ಬೇರೆ, ಅಪರೋಕ್ಷದಲ್ಲಿ ಇವನೇ ಸರ್ವೋತ್ತಮ ಅನ್ನೋ ಜ್ಞಾನದಿಂದ ಮಾಡತಕ್ಕಂಥ ಭಾಗ್ಯ ಕೋಟಿ ಅನಂತಾಂತ ಜೀವರಾಶಿಗಳಿಗೆ ಒಬ್ಬೊಬ್ಬರಿಗೆ ಸಿಗುತ್ತೆ ಅಷ್ಟೇ. ಶ್ರೀಕೃಷ್ಣನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ, ನೀನೇ ಸರ್ವೋತ್ತಮ. ಅಂತಹ ಭಾಗ್ಯವಂತರಾದ ಕುಂತಿಗೆ ನಮಸ್ಕಾರಗಳನ್ನು ಮಾಡಿ ದ್ವಾರಕಾಗಮನಕ್ಕೆ ಹೊರಟ. ಉತ್ತರಾಗಮನಗಳನ್ನು ಮಾಡಿದ ಮೇಲೆ ಆ ಸಮಯದಲ್ಲಿ ಇಲ್ಲಿ ಮಹಾನುಭಾವರು ವಿದುರರು ತೀರ್ಥಯಾತ್ರೆ ಹೊರಟಿದ್ರು, ವಾಪಸ್ಸು ಬಂದಿದ್ದಾರೆ. ಬಂದಾಗ ಧರ್ಮರಾಜರು ಅವರು ಗೌರವ ಮಾಡಿದ್ದಾರೆ. ವಿಶ್ರಾಂತಿಯಿಂದ ಆದ ಮೇಲೆ ಅಣ್ಣನನ್ನು ನೋಡಬೇಕು ಅಂತ
ಹೋಗ್ತಾ ಇದ್ದಾರೆ. ಧೃತರಾಷ್ಟ್ರ ಮಹಾರಾಜರನ್ನ ನಮಸ್ಕಾರ ಮಾಡಿದ್ರು. ಹೇಗಿದ್ದೀರಿ ಅಣ್ಣ ಅಂದರು. ತುಂಬ ಚೆನ್ನಾಗಿದ್ದೀನಪ್ಪ, ನಾವು ನಮ್ಮ ಮಕ್ಕಳಲ್ಲಿ ಜೊತೆ ಇದ್ದಕ್ಕಿಂತ ಹೆಚ್ಚಾಗಿ ಸುಖವಾಗಿದ್ದೇನೆ ಅಂದಾಗ ನಾಚಿಕೆ ಆಗಲ್ವಾ ನಿಮಗೆ ಅಂತ ಹೇಳಿದ್ರು. ಎಷ್ಟು ಬದುಕಬೇಕು ಅಂತ ಆಸೆ ನಿಮಗೆ, ಎಷ್ಟು ಅಪಕಾರಗಳನ್ನು ಮಾಡಿ ಕೂಡ ಅಗ್ನಿಶ್ಚ ದತ್ತಶ್ಚ ಗರಹ ದಾರಾಶ್ಚ ದೂಷಿತಾ ಮಾಡಬಾರ್ದು ಕೆಲಸ ಮಾಡಿಬಿಟ್ಟು ಮಾಡಿ ಇವತ್ತು ಅವ್ರ ಮನೆಯಲ್ಲಿ ಊಟ ಮಾಡ್ಕೊಂಡಿದ್ದೆಲ್ಲ, ಬದುಕಬೇಕು ಅಂತ ಆಸೆ. ಆ ಆಸೆ ಪಾಂಡವರಿಗೂ ಇತ್ತಲ್ಲ, ನಿನಗೆ ಜ್ಞಾನ ಬರಲಿಲ್ಲ. ಈ ಮಕ್ಕಳನ್ನ ಕಳ್ಕೊಂಡು ಇವತ್ತು ನಾನು ಸುಖವಾಗಿದ್ದೀನಿ ಅಂತೆಲ್ಲ ಆತ್ಮೋದ್ಧಾರಕ ಗಮನ, ಆತ್ಮೋದ್ಧಾರಕ್ಕೆ ಮನಸ್ಸು ಮಾಡಿಲ್ವಾ, ಬಂದಿಲ್ವಾ ನಿನಗೆ ಅಂದಾಗ ವೈರಾಗ್ಯ ಒಂದಿದೆ. ದೊಡ್ಡವರ ಮಾತು ಚಿಕ್ಕವರ ಮಾತು, ತಮ್ಮ ಹೇಳಿದ್ರು ಕೂಡ ವಾಸ್ತವ ಇದೆ. ನನ್ನ ಇನ್ನೂ ಈ ಮೋಹ ಹೋಗಿಲ್ವಲ್ಲ ಅಂತ ರಾತ್ರಿಯಲ್ಲಿ ಯೋಚನೆ ಮಾಡಿದ್ರು ಕುಂತಿ, ಗಾಂಧಾರಿ, ಧೃತರಾಷ್ಟ್ರ ಮಹಾರಾಜರು. ಅಂದ್ಬಿಟ್ಟು ಒಂದೇ ಮಾತಂದರು, ಅಹೋ ಮಹೀಯಸಿ ಜಂತೋ ಜೀವಿತಾಶಾಯ ಭವಾನ್, ನಿನಗೆ ಬದುಕಬೇಕು ಅನ್ನೋ ಆಸೆ ನೋಡಿದ್ರೆ ನನಗೆ ನಾಚಿಕೆ ಆಗುತ್ತೆ ಅಂತಂದರು. ನಿಮ್ಗೆ ನಾಚಿಕೆ ಆಗ್ತಿಲ್ಲ, ನನಗೆ ನಾಚಿಕೆ ಆಗ್ತಿದೆ ಅಂದಾಗ ಕೊನೆಗೆ ಈ ವೈರಾಗ್ಯದಿಂದ ರಾತ್ರಿ ಹೊರಟು ಬಿಟ್ಟಿದ್ದಾರೆ ಬದ್ರಿಕಾಶ್ರಮಕ್ಕೆ. ಬೆಳಗ್ಗೆ ಬಂದು ಸ್ತೋತ್ರ ಮಾಡಿ ನಮಸ್ಕಾರ ಮಾಡಬೇಕು ಅಂತ ಧರ್ಮರಾಜರು ಬಂದಾಗ ಸಂಕಟಪಟ್ಟರು. ಏನು ಅಂದಾಗ ಸಾಧನಕ್ಕೆ ಹೋಗಿದ್ದಾನೆ, ತೊಂದರೆ ಮಾಡಬೇಡಪ್ಪ ಅಂತ ನಾರದರು ಉಪದೇಶ ಮಾಡಿದ್ದಾಯಿತು. ಅದ ಮೇಲೆ ಬದ್ರಿಕಾಶ್ರಮದಲ್ಲಿ ಅವರ ಸಾಧನ ಆದ ಮೇಲೆ ವಿದುರರು ತೀರ್ಥಯಾತ್ರ ಮುಗಿಸಿ ಬಂದಾಗ ಯದುಕುಲ ನಾಶಾದಿಗಳೆಲ್ಲ ಗೊತ್ತಾಗುತ್ತೆ. ಯದುಕುಲ ನಾಶ ಅನ್ನೋದು ಬಿಟ್ಟು ಮಿಕ್ಕಿದ್ದೆಲ್ಲವನ್ನು ಹೇಳ್ತಾರೆ. ಯಾಕೆಂದರೆ ಇವಾಗ ತಾನೇ ರಾಜ್ಯದಲ್ಲಿ ಸ್ಥಾಪಿತರಾಗಿದ್ದಾರೆ, ಸುಖವಾಗಿದ್ದಾರೆ. ಭಗವದ್ಭಕ್ತರು ಕಷ್ಟಪಟ್ಟು ಸುಖದಲ್ಲಿದ್ದಾಗ ಕಷ್ಟದ ವಿಚಾರವನ್ನು ಮತ್ತೆ ಮತ್ತೆ ಹೋಗಿ ಹೇಳಬಾರದು ಅಂತ, ಪದೇ ಪದೇ ಹೇಳಬಾರದು ಅಂತ ವಿದುರರು ಹೇಳಲಿಲ್ಲ. ಕೊನೆಗೆ ಸ್ವರ್ಗ ಪ್ರಾಪ್ತಿ ಪಾಂಡವನ ಕೃಷ್ಣನ ಜೊತೆ ಅರ್ಜುನರನ್ನು ಕಳಿಸಿದ್ರು, ಬರಲಿಲ್ಲ. 7 ತಿಂಗಳಾಯಿತು. ಆ ಸಮಯದಲ್ಲಿ ಅನೇಕ ಅಪಶಕುನಗಳಾದಾಗ ಗೊತ್ತಾಯಿತು. ಬಂದರು ಅರ್ಜುನರು ಬಂದು ಪರಮಾತ್ಮನ ಮೂಲ ರೂಪ ಪ್ರಯಾಣವನ್ನು ಹೇಳಿದಾಗ ದುಃಖಿತರಾಗಿದ್ದಾರೆ. ಯಾವ ನಮಗೆ ಈ ಸೌಭಾಗ್ಯಗಳು ಕೀರ್ತಿ ಎಲ್ಲ ಇತ್ತೋ ಅದು ಆ ಶಕ್ತಿ ನಮ್ಮನ್ನು ಬಿಟ್ಟು ಹೊರಟು ಬಿಡ್ತು ಮೂಲ ರೂಪಕ್ಕೆ ಅಂತ ಕೃಷ್ಣ ಹೊರಟಾಗ ಆ ವಿಚಾರವನ್ನು ಹೇಳಿದಾಗ, ಓಹೋ ನಾವು ಸಮಯ ಬಂದಿದೆ ಅಂತ ಹೇಳಿ ಮೊಮ್ಮಕ್ಕಳಾದ ಶ್ರೀ ಪರೀಕ್ಷಿತ್ ರಾಜರಿಗೆ ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿ ಅವರನ್ನು ಕೂಡಿಸ್ತಾ ಇದ್ದಾರೆ. ಜಾತಕ ಬರೆಸಿದ್ದು ವಿಚಾರವನ್ನೆಲ್ಲ ಹೇಳಿದಾಗ ಭಾಗವತೋತ್ತಮರು, ಮಹಾವೈರಾಗ್ಯನಿಧಿಗಳು, ಮಹಾಪರಾಕ್ರಮಿಗಳು, ಕಲಿನಿಗ್ರಹಾದಿ ಸಾಮರ್ಥ್ಯವುಳ್ಳ ಪರೀಕ್ಷಿತ್ ರಾಜ ನಿನ್ನ ಮೊಮ್ಮಗ ಅಂತ ಜ್ಞಾನಿಗಳೆಲ್ಲ ಹೇಳಿದ ಮೇಲೆ ಪರೀಕ್ಷಿತ್ ರಾಜರನ್ನ ಪುತ್ರ ಪೌತ್ರೆ ಪವಿತ್ರ ಅಕ್ವೇಜಾನ ಪೌತ್ರೆ ಧರಾಮಿಧಾಯ ಸುರದೀಶು ತಾಪಂ ಅಂತ ಹೇಳಿ ಅವರನ್ನು ರಾಜ್ಯ ಪರಿವಾರದಲ್ಲಿ ಸ್ಥಾಪನೆ ಮಾಡಿ ತಾವು ಮೂಲ ರೂಪಕ್ಕೆ ಪ್ರಯಾಣ ಮಾಡಿಬಿಟ್ಟಿದ್ದಾರೆ ಪಾಂಡವರು. ಅದಾದ ಮೇಲೆ ಕಲಿನಿಗ್ರಹ ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ದಾಗ ತೀರ್ಥಯಾತ್ರೆ ಆಗಿ ದಂಡಯಾತ್ರೆ ಹೋದಾಗ ಕಲಿ ಒಂದು ರಾಜವೇಷವನ್ನು ಧಾರಣ ಮಾಡಿ ಗೋವಿಗೆ ದುಃಖವನ್ನು ಕೊಡ್ತಾ ಇದ್ದ ಸಂದರ್ಭದಲ್ಲಿ ಬಂದು ಕಸ್ತಂ ಅಂತ ಕೇಳ್ತಾರೆ. ನಾನು ಕಲಿಪುರುಷ ಅಂದಾಗ ನನ್ನ ರಾಜ್ಯದಲ್ಲಿ ನೀನು ಇರಬಾರದು, ಇಂತಹ ಅಪರಾಧ ಮಾಡ್ತಾ ಇದ್ದೀಯ, ಗೋ ಬ್ರಾಹ್ಮಣರಿಗೆ ದುಃಖ ಕೊಡ್ತಕ್ಕಂತಹ ಪಾಪಿಗಳು ನನ್ನ ರಾಜ್ಯದಲ್ಲಿ ಇರಬಾರದು ಅಂತ ಸೊಂಟದಲ್ಲಿದ್ದ ಖಡ್ಗಕ್ಕೆ ಕೈ ಹಾಕಿದ್ರು. ಇನ್ನೂ ಖಡ್ಗ ತೆಗೆದಿಲ್ಲ. ತಕ್ಷಣವೇ ಅವನು ಕಿರೀಟ ರಾಜವೇಷ ಎಲ್ಲ ಕಿತ್ತು ಒಗೆದು ಸಾಷ್ಟಾಂಗ ನಮಸ್ಕಾರ ಮಾಡಿ ಕಾಲು ಹಿಡ್ಕೊಂಡ್ಬಿಟ್ಟ. ಪರೀಕ್ಷಿತ್ ರಾಜರದ್ದು ಕಲಿ, ಸಾಕ್ಷಾತ್ ಕಲಿ. ಇನ್ನೆಂತಹ ಸಾಮರ್ಥ್ಯ ಶ್ರೀ ಪರೀಕ್ಷಿತ್ ರಾಜರ ಒಂದು ಸಾಮರ್ಥ್ಯ. ಇವತ್ತು ಭಾಗವತೋತ್ತಮರಿಂದ ಕೋಟಿ ಕೋಟಿ ಅನಂತ ಜೀವರಾಶಿಗಳು ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡ್ತಾ ಇದ್ದಾರೆ. ಅಂತಹ ಭಾಗವತೋತ್ತಮರ ಕಲಿನಿಗ್ರಹ ಶಕ್ತಿ ಎಷ್ಟು ಇತ್ತು ಅಂತಂದರೆ, ಖಡ್ಗ ಕೈ ಹಾಕಿದ್ರಷ್ಟೇ ಕಲಿ ತಾನೇ ಶರಣಾಗತನಾಗಿ ನನ್ನ ರಕ್ಷಣೆ ಮಾಡಿ ಕಾಪಾಡಿ ಅಂತ ಕೇಳ್ಕೊಂಡ. ಹೇಳಬೇರೆ, ನನ್ನ ರಾಜ್ಯದಲ್ಲಿ ನಿನಗೆ ಅಭಯ ಇದೆ, ಪಾಂಡವರ ವಂಶದ ಒಂದು ಕೀರ್ತಿ ಅಂತಹದ್ದು, ಶರಣಾಗತರಾದವರು ಎಂತಹ ಪಾಪಿಗಳಾದರೂ ಕೂಡ ರಕ್ಷಣೆ ಮಾಡ್ತೀನಿ, ಹೊರಟೋಗಿ ರಾಜ್ಯದಿಂದ ಅಂದಾಗ, ಎಲ್ಲಿ ಹೋದರೂ ನೀವೇ ಕಾಣ್ತಿದ್ದೀರಿ, ನಾ ಎಲ್ಲಿ ಹೋಗಲಿ ಅಂತ ಕೇಳಿದ ಕಲಿ. ಆಗ ಪುನಶ್ಚ 4 ಕಡೆ ಇದ್ರು, ಜ್ಯೂತಂ ಮದ್ಯಪಾನ ದುಷ್ಟಸ್ತ್ರೀಯ ಸುಮ್ನ, ಮತ್ತು ಮದ್ಯಪಾನ ದುಷ್ಟಸ್ತ್ರೀಯ ವೈಶ್ಯಾಸ್ತ್ರೀಯರ ಸಂಘ ಸ್ಥಳದಲ್ಲಿ, ಗೋ ಪ್ರಾಣಿಗಳನ್ನು ವಧ ಮಾಡ್ತಕ್ಕಂಥ ಸ್ಥಳದಲ್ಲಿ, ಮತ್ತು ದ್ಯೂತದಲ್ಲಿ ಅಲ್ಲಿ ನೀನು 4 ಜಾಗದಲ್ಲಿ ಇಲ್ಲಿ ಪ್ರವಾಸ ಮಾಡೋದು ನಿನಗೆ ಅಲ್ಲೇ ಕೊಡ್ತೀನಿ ಅಂತಂದಾಗ, ಪುನಶ್ಚ ಯಾಚಮಾನಾಯ ಜಾತರೂಪ ಮದ ಪ್ರಭು, ಮತ್ತೊಂದು ಜಾಗ ಬೇಕು ಅಂದಾಗ ಬಂಗಾರದಲ್ಲಿ ಇರುವಂಥ ಆಶ್ರಯ ಕೊಟ್ಟಿದ್ದಾರೆ. ಅದಕ್ಕಾಗಿ ಜ್ಞಾನಿಗಳು ಈ 5 ವಿಷಯಗಳನ್ನು
ವಿಷಯಗಳಲ್ಲಿ ಮನಸ್ಸನ್ನು ಮಾಡಬಾರದು. ಮತ್ತು ಬಂಗಾರ ಎಲ್ಲ ಕಡೆ ಹಾಕೋತಾರಲ್ಲ ಅಂತಂದರೆ, ಬಂಗಾರ ಬಂದಿದ್ದನ್ನು ತಕ್ಷಣ ತಂದು ಪರಮಾತ್ಮನಿಗೆ ಒಪ್ಪಿಸಿ ಭಾರತೀಶರ ಅಂತರ್ಯಾಮಿ ಪರಮಾತ್ಮ ನೀ ಕೊಟ್ಟು ಪ್ರಸಾದ ಅಂತ ಅವನಿಗೆ ಒಪ್ಪಿಸಿ ಹಾಕೊಂಡ್ರೆ ದೋಷ ಇಲ್ಲ. ಭಗವದ್ ಅರ್ಪಿತವಾದದ್ದಲ್ಲಿ ದೋಷ ಇಲ್ಲ. ನನಗೇ ಮಾಡಿಸ್ಕೋತೀನಿ, ನಂದು ಇದು ಚೆನ್ನಾಗಿದೆ ಅಂತ ಮಾಡಿಕೊಂಡ್ರೆ ಕಲಿ ಬಂದು ಸಾಕ್ಷಾತ್ ಕೂತಿರ್ತಾನೆ, ಕಲಿಸ್ತಾನ. ಆದ್ದರಿಂದ ಮದ ಅಹಂಕಾರ ಎಲ್ಲ ಬಂದುಬಿಡ್ತದೆ. ಅದಕ್ಕೆ ಜ್ಞಾನಿಗಳದನ್ನು ನ ಸೇವೇತ, ಅದನ್ನು ಸ್ವೀಕಾರ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಕೊನೆಗೆ ಅಲ್ಲಿ ಧರ್ಮವನ್ನು ಕೇಳುತ್ತಾರೆ, ಯಾಕೆ ದುಃಖ ಪಡ್ತಾ ಇದ್ದಿದ್ದಾಗ ಹೇಳಲ್ಲ, ಯಾರು ದುಃಖ ಕೊಟ್ಟಿದ್ದು ಕೂಡ ಹೇಳಲ್ಲ, ಹೇಳಬಾರ್ದಂತೆ. ನಮ್ಗೆ ಯಾರು ದುಃಖ ಕೊಟ್ಟರೆ ಇಂಥವ್ನು ದುಃಖ ಕೊಟ್ಟ ಅಂತ ಕೂಡ ಹೇಳಬಾರ್ದಂತೆ ಅಷ್ಟೇ. ಯಾಕೆ ಅಂತಂದರೆ ಸೂಚಕಸ್ಯಾಪಿ ತದ್ಭವೇತು. ಯಾರು ನನಗೆ ಇಂಥ ದುಃಖ ಕೊಟ್ಟ ಅಂತಂದ್ರು, ದುಃಖ ಕೊಟ್ಟು ಅನುಭವಿಸ್ತಿರೋದ್ರ ಜೊತೆಗೆ ಆ ಪಾಪವೂ ಬರ್ತಂತೆ. ಅವ್ನು ಮಾಡ್ದ ಅಂತಂದರೆ ಹೊಡೆಸ್ಕೊಂಡಿದ್ದು ಬೇರೆ, ಮತ್ತೆ ಆ ಪಾಪವೂ ಸೇರುತ್ತಂತೆ. ಅದಕ್ಕೆ ಧರ್ಮ ಇಲ್ಲ, ನೀಯೇ ಧರ್ಮಪುರುಷ ಅಂತ ಧರ್ಮಮೂರ್ತಿ ಅಂತ ಪರೀಕ್ಷಿತರಾದರು ಹೇಳಿದ ಮೇಲೆ ಕೊನೆಗೆ ಆ ಕಲೆಯನ್ನು ನಿಗ್ರಹ ಮಾಡಿ ಓಡಿಸಿದ್ದಾರೆ. ಅದಾದ ಮೇಲೆ ರಾಜ್ಯಕ್ಕೆ ಬಂದು ಒಂದು ದಿವಸ ಇದ್ದಕ್ಕಿಂತೆ ಬೇಟೆಗಾಗಿ ದಯಮಾಡಿಸಿದ್ದಾರೆ. ಮಧ್ಯಾಹ್ನ ಕಾಲ ಬಾಯಾರಿಕೆ ಆಗಿದೆ, ಅಪೂರ್ವವಾದ ಬಾಯಾರಿಕೆ ಅಂತ ಯಾವತ್ತೂ ಆಗಿರಂತ ಅಂತ ದುಃಖ. ಆ ಸಮಯದಲ್ಲಿ ಬಾಧಿತರಾಗಿದ್ದಾರೆ, ಸಂಕಟ ಆಗ್ತಾ ಇದೆ, ಎಲ್ಲೂ ನೀರು ಸಿಗಲಿಲ್ಲ. ಕೊನೆಗೆ ಶಮೀಕ ಮಹರ್ಷಿಗಳ ಆಶ್ರಮಕ್ಕೆ ದಯಮಾಡಿಸಿದಾಗ ಅವರು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ. ಅಸಂಪ್ರಜ್ಞಾತ ಸಮಾಧಿ ಎಚ್ಚರ ಇದ್ದು ಧ್ಯಾನ ಮಾಡೋದು ಬೇರೆ. ಎಚ್ಚರ ಧ್ಯಾನ ಮಾಡ್ತಾ 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 ಬಾಕಿ ಜ್ಞಾನವೇ ಹೊರಟೋಗುತ್ತೆ. ದೇವರನ್ನ ಲೀನ ಒಳಗೆ ನೋಡ್ತಾ ಇರ್ತಾರೆ. ಅಂತಹ ಒಂದು ಅವಸ್ಥಾದಲ್ಲಿ ಇದ್ದಾರೆ ಶಮೀಕ ಮಹರ್ಷಿಗಳು. ಇವರು ಬಂದಿದ್ದಾರೆ, ಜಲಂದೇಹಿ ಅಂತ ನೀರು ಕೇಳಿದ್ರೆ ಎಷ್ಟು ಕೇಳಿದ್ರು ಕೂಡ ಬಾಹ್ಯ ಜ್ಞಾನವೇ ಇಲ್ಲ. ಪಾಪ ನಾನು ರಾಜ ಅನ್ನುವ ಅಹಂಕಾರ, ಸಂಕಟ, ಎಲ್ಲ ಜನ್ಮಾಂತರದ ಪರಮಾತ್ಮನ ಸಂಕಲ್ಪ ಬಂದ್ಬಿಟ್ಟಿದೆ. ಕೊನೆಗೆ ತಕ್ಷಣವೇ ಅಲ್ಲಿ ಮೃತ ಸರ್ಪ ಒಂದು ಇದ್ದದನ್ನು ಬಾಣದಿಂದ ತೆಗೆದು ಮತ್ತು ಕುತ್ತಿಗೆಗೆ ಹಾಕಿಬಿಟ್ಟಿದ್ದಾರೆ. ಹೊರಡ್ಬಿಟ್ರು. ತಕ್ಷಣವೇ ಆ ಆಶ್ರಮದಿಂದ ಆಚೆ ಬರ್ತಾ ಇದ್ದಾಗಲೇ ಪಶ್ಚಾತ್ತಾಪ, ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ಟೆ ಬ್ರಾಹ್ಮಣರಿಗೆ, ಎಂದಿಗೂ ಮಾಡದೇ ಇರತಕ್ಕಂಥದ್ದು. ಎಂದೆಂದಿಗೂ ಬ್ರಾಹ್ಮಣರಲ್ಲಿ ಮಹಾಪ್ರೀತಿ, ಬ್ರಾಹ್ಮಣೇಶ ಸಾಧು ಬ್ರಹ್ಮಣ್ಯ ಶೀಲ ಸಂಪನ್ನ. ಅಂತಹ ಭಾಗವತೋತ್ತಮರಿಗೆ ಇಂಥ ದುಃಖ ಬಂದಲ್ಲ ಅಂತ ಸಂಕಟಪಟ್ಟರು. ಅಯ್ಯೋ ಇಂಥ ಅಪರಾಧ ಮಾಡಿದೆ. ಅಷ್ಟರಲ್ಲಿ ಯಾರು ಹೋಗಿ ಶೃಂಗಿ ಮಹರ್ಷಿಗಳಿಗೆ ಸ್ನಾನ ಮಾಡ್ತಾ ಇದ್ರು ನದಿಯಲ್ಲಿ. ಸ್ನಾನ ಮಾಡ್ತಿದ್ದಾಗ ನಿಮ್ಮ ಅಪ್ಪನಿಗೆ ಈ ಥರ ಅವಮಾನ ಮಾಡಿದ್ದಾರೆ ಅಂದಾಗ ಅಲ್ಲೇ ಸ್ನಾನ ಮಾಡಿದ್ರು, ಮತ್ತೆ ಸಂಕಲ್ಪ ಮಾಡಿದ್ರು, ಶಾಪ ಕೊಟ್ಟೇ ಬಿಟ್ರು. ಇದು ರಂಗಿತ ಮರ್ಯಾದ ತಕ್ಷಣ ಸಪ್ತಮೇ ಹನಿ. ಇವತ್ತಿನಿಂದ 7ನೇ ದಿವಸಕ್ಕೆ ಯಾರು ನಮ್ಮ ಅಪ್ಪನಿಗೆ ಈ ದುಃಖ ಕೊಟ್ಟಿದ್ದಾರೋ ತಕ್ಷಕ ಕಚ್ಚಿ ದೇಹತ್ಯಾಗ ಮಾಡಲಿ ಅಂತ ಶಾಪ ಕೊಟ್ಟೇ ಬಿಟ್ರು. ಗೊತ್ತಾಯಿತು. ಆ ಅರಮನೆಗೆ ಬಂದರು. ಬಂದಿದ್ದೇ ಮಗನಿಗೆ ಜನಮೇಜಯರಾಯರಿಗೆ ರಾಜ್ಯವನ್ನು ಒಪ್ಪಿಸಿದ್ರು. ಅಲ್ಲೇ ಸಂಕಟ ಬಂದಿತ್ತು, ಪಶ್ಚಾತ್ತಾಪ. ಓಹೋ, ಬ್ರಾಹ್ಮಣರಿಗೆ ಮಾಡಿದ ಈ ದೇಹ ಮತ್ತೆ ಇರಬಾರ್ದು, ಅಪಮಾನ ಮಾಡಿದ ದೇಹ ಇರಬಾರ್ದು ಅಂತ ಈ ಕ್ಷಣದಿಂದಲೇ ನಾನು ನೀರು ಕುಡಿಯೋದಿಲ್ಲ ಅಂತ ಸಂಕಲ್ಪ. ಯಾವ ಬಾಯಾರಿಕೆ ಅಂತ ಬಂತಲ್ಲ, ಇದರಿಂದ ಅಪರಾಧ ಮಾಡಿದೆ, ನೀರೇ ಬಿಟ್ಟು ಬಿಡ್ತೀನಿ ಅಂತ ನೀರನ್ನು ಕುಡಿದು ದೇಹ ತ್ಯಾಗ ಮಾಡ್ತೀನಿ ಸಂಕಲ್ಪ ಮಾಡಿ ಗಂಗಾತೀರಕ್ಕೆ ದಯಮಾಡಿಸಿದ್ದಾರೆ. ಆ ಗಂಗಾತೀರದಲ್ಲಿ ಬಂದು ಬ್ರಾಹ್ಮಣರೆಲ್ಲ ಬಂದು ಬಿಟ್ಟಿದ್ದಾರೆ. ಪರಮಾತ್ಮ ಎಲ್ಲರಿಗೂ ಪ್ರೇರಣೆ ಮಾಡಿಬಿಟ್ಟ. ಅನೇಕ ಸಾವಿರಾರು ಋಷಿಗಳು, ಪರಶುರಾಮ ದೇವರು, ವಸಿಷ್ಠರು, ಎಲ್ಲ ಜ್ಞಾನಿಗಳೆಲ್ಲ ದಯಮಾಡಿಸಿಬಿಟ್ಟಿದ್ದಾರೆ. ಗುಂಪಾಗಿ ಬಂದಿದ್ದಾರೆ. ಆ ಸಮಯದಲ್ಲಿ ಬ್ರಾಹ್ಮಣಶ್ಚ ಭೂಯಾತ್ ಭಗವತ್ಯನಂತೆ ಪ್ರತಿ ಪ್ರಸಂಗಶ್ಚ ತದಾಶ್ರಯೇಷು ಮಹತ್ಸಯಾಮ್ಯಾನ್ ಉಪಯಾಮಿ ಸೃಷ್ಟಿ ಮೈತ್ರಸ್ತು ಸರ್ವತ್ರ ನಮೋ ದ್ವಿಜೇಭ್ಯಃ ಉಪಯಾಮಿ ಸೃಷ್ಟಿ ಮೈತ್ರಸ್ತು ಸರ್ವತ್ರ ನಮೋ ದ್ವಿಜೇಭ್ಯಃ. ಯಾವ ಜನ್ಮದಲ್ಲಿ ನಾನು ಬಂದರೂ ಕೂಡ ಬ್ರಾಹ್ಮಣರ ಪ್ರೀತಿ ಅನುಗ್ರಹ ನನಗಿರಲಿ, ಆ ರೀತಿ ಅನುಗ್ರಹ ಮಾಡಿ ಆಶೀರ್ವಾದ ಮಾಡಿ, ನಾನು ದೇಹತ್ಯಾಗ ಮಾಡೋ ತನಕ ಇವೆಲ್ಲ ಇಲ್ಲೇ ಇದ್ದು ನಮಗೆ ಆಶೀರ್ವಾದ ಮಾಡಿ ಅಂತ ಪ್ರಾರ್ಥನೆ ಮಾಡಿದ್ರು. ಅಷ್ಟರಲ್ಲಿ ಶುಕಾಚಾರ್ಯರು ಬಂದಿದ್ದಾರೆ. ಶುಕಾಚಾರ್ಯರು ನಮಸ್ಕಾರ ಮಾಡಿ, ಸ್ವಾಮಿ ನೀವು ಸಾಮಾನ್ಯವಾಗಿ ಯಾರಿಗೂ ಸಿಗತಕ್ಕಂಥವರಲ್ಲ. ಯಾಕೆ ಅಂತಂದರೆ ಇಂತಹ ಸಂದರ್ಭ ವಿಷಮ ಪರಿಸ್ಥಿತಿಯಲ್ಲಿ ತಮ್ಮಂತಹ ಭಾಗವತೋತ್ತಮ ಸ್ಮರಣೆ ಮೋಕ್ಷ ಸಾಧನ ಆದ ಮೇಲೆ ತಮ್ಮ ಪಾದ ಸೇವಾ ದರ್ಶನ ಇದೆಲ್ಲ ಇಂತಹ ಮೋಕ್ಷ ಸಾಧನ ಅಂದೆ. ನಾನು ಕೇವಲ ನನ್ನ ಪುಣ್ಯದಿಂದ ಬಂದದ್ದಲ್ಲ. ಯಾಕೆ ಅಂತಂದರೆ ಹಿರಿಯರಲ್ಲಿ, ಪಾಂಡವರಲ್ಲಿ, ನಮ್ಮ ತಾತಂದರಲ್ಲಿ ಪರಮಾತ್ಮ ಪ್ರೀತಿ ಮಾಡಿದ್ದರಿಂದ ಅವರ ವಂಶದಲ್ಲಿ ಬಂದ ಈ ಕೂಸಿಗೆ ದುರ್ಗತಿ ಆಗಬಾರದು ಅನ್ನೋ ಉದ್ದೇಶದಿಂದ ದಯಾದಿಂದ ಪರಮಾತ್ಮ ನಿಮ್ಮನ್ನು ಕಳಿಸಿದ್ದಾನೆ. ಆದ್ದರಿಂದ ಅಂತಹ ಕಾರುಣ್ಯದಿಂದ ತಾವು ಬಂದಿದ್ದೀರಿ, ನನ್ನ ಪುಣ್ಯ ಅಲ್ಲ ಅಂತ ನಮಸ್ಕಾರ ಮಾಡಿ ಕೇಳಿದಾಗ, ಏನು ಕೇಳಬೇಕು, ಏನು ಮಾಡಬೇಕು, ಯಾವುದನ್ನು ಹೇಳಬೇಕು ಅಂತ್ಯಕಾಲದಲ್ಲಿ ಅಂತ ಕೇಳಿದಾಗ ಶ್ರೀ ಶುಕಾಚಾರ್ಯರು ಅಂತಾರೆ, ವರ್ಯಾನ್ಯೇಷದೆ ಕೃಷ್ಣ ಕೃತೋ ಲೋಕಹಿತಂದ್ರಪ ಆತ್ಮೋತ್ಸಮ್ಮತ ಪುಂಸಾಂ ಶ್ರೋತವ್ಯಾದಿಷು ಪರಃ ಶ್ರೋತವ್ಯಾದಿಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ
ಅಪರಿಷ್ಠಿತ ಆತ್ಮತತ್ವ ಗೃಹೇಶು ಗೃಹಮೇದಿನಾಂ ಕೇಳಬೇಕಾದ್ದು ಒಳ್ಳೆ ಪ್ರಶ್ನೆ ಮಾಡಿದ್ದಿ. ಭಗವಂತನಿಗೆ ಸಂತೋಷದಾಯಕವಾದ ಧರ್ಮಜ್ಞಾನಿಗಳಿಗೆ ಸಮ್ಮತವಾದ ಪ್ರಶ್ನೆ ಮಾಡಿದ್ದಿ ಪರೀಕ್ಷಿತ್ ರಾಜ. ಆದ್ದರಿಂದ ಕೇಳಬೇಕಾದ್ದು ಕೋಟಿ ಕೋಟಿ ಇದ್ರೂ ಕೂಡ ಇದಂ ಭಾಗವತಂ ನಾಮ ಪುರಾಣ ಬ್ರಹ್ಮ ಸಂಹಿತಂ, ಇದು ಶ್ರೀಮದ್ ಭಾಗವತ ಶಾಸ್ತ್ರ ಅನ್ನೋದನ್ನ ನಾನು ತಂದೆಗಳಿಂದ ಅಧ್ಯಯನ ಮಾಡಿದ್ದನ್ನು ನಿನಗೆ ಉಪದೇಶ ಮಾಡ್ತೇನೆ ಎಂದಾಗ, ನನಗೆ ಆಯಸ್ಸೇ ಇರುವಲ್ಲ ಸ್ವಾಮಿ ಎಂದಾಗ, ನಿನಗೆ 7 ದಿವಸ ಇದೆಯಪ್ಪ, ಒಂದು ಕ್ಷಣದಲ್ಲೇ ಧನ್ಯರಾದ ಕಟ್ಟಾಂಗ ರಾಜರ್ಷಿ ಇದ್ದಾನೆ, ಅವನನ್ನು ನೋಡು, ಒಂದೇ ಕ್ಷಣ ಒಂದೇ ಮುಹೂರ್ತದಲ್ಲಿ ಧನ್ಯರಾಗ್ಬಿಟ್ಟಲ್ಲ ಕಟ್ವಾಂಗ ನಾಮ ರಾಜರ್ಷಿ ಜ್ಞಾಪೇತ್ತ ಮಿಹಾಯುಷಃ ಮುಹೂರ್ತಾತ್ ಸಂಸಂಚ ಅಥವಾ ಭಯಂ ಹರಿಂ ಎಂಬುದಾಗಿ ಅಂತಹ ಶ್ರೀಹರಿಯನ್ನು ಧನ್ಯನಾದ ಕಟ್ವಾಂಗ ರಾಜರ್ಷಿ ಇರ್ತಕ್ಕಂತಹ ಸಾಧನೆ ಮಾಡಿಕೊಂಡಿದ್ದಾನೆ. ಅಂದರೆ ನಿನಗೆ 7 ದಿವಸ ಇರೋದರಿಂದ ವಿಸ್ತಾರವಾಗಿ ಶ್ರೀಮದ್ ಭಾಗವತ ಶಾಸ್ತ್ರವನ್ನು ಶ್ರವಣ ಮಾಡಿ ಧನ್ಯನಾಗು. ಇದೇ ಶ್ರೀಮದ್ ಭಾಗವತ ಶಾಸ್ತ್ರ ಪುರಾಣಂ ಬ್ರಹ್ಮ ಸಂಹಿತಂ. ಬ್ರಹ್ಮ ಸಂಹಿತ ಅಂದರೆ ವೇದಕ್ಕೆ ಸಮಾನವಾದ ಶಾಸ್ತ್ರ. ವೇದಾರ್ಥಗಳಿಂದ ಪರಬ್ರಹ್ಮತಾರ್ಥೋಯಂ ಬ್ರಹ್ಮಸೂತ್ರಾಣ ಭಾರತಾರ್ಥ ನಿರ್ಣಯ ಗಾಯತ್ರಿ ಭಾಷ್ಯರೂಪೋಸು ವೇದಾರ್ಥ ಪರಬ್ರಹ್ಮಿತ ಎಂಬುದಾಗಿ ಭಾಗವತ ಶಾಸ್ತ್ರವನ್ನು ನಾಳೆಯಿಂದ ಶ್ರವಣ ಮಾಡಿ ಧನ್ಯನಾಗುವಂಥದ್ದಾಗಿ ಶ್ರೀ ಶುಕಾಚಾರ್ಯರು ಪರೀಕ್ಷಿತ್ ರಾಜರಿಗೆ ಉಪದೇಶ ಮಾಡಿದ ಸ್ಥಳದಲ್ಲಿ ಶ್ಲೋಕಾಶಯ. ವಂಶಂ ಕುರೋ ವಂಶದವಾಕ್ಯಂ ಸಂಭೋಹಿತ್ವಾ ಭವತಾಪನೋರಿ ನಿವೇಶಯಿತ್ವಾ ರಾಜೇಶ್ವರೇ ಬಭೂವಃ ಕಾಯೇನ ವಾಚಾ ವಂಶೇಂದ್ರಿಯರ್ವಾಭ್ಯಾತ್ಮನಾ ವಾ ಪ್ರಕೃತಿಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸುಕೃತಂ ರಕ್ಷಯಮ್ಯಂತ ಸತ್ಯಾನಿ ನಾಮತಃ ಶುಭ